ಆತ್ಮೀಯರೇ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇವತ್ತು ಮಾತನಾಡುವಿಕೆ, ಭಾಷಣ ಕೌಶಲ್ಯವನ್ನ ಕಲಿಯಲಿಕ್ಕೆ ನಾವೇನೇನ್ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರಮುಖವಾದ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೆಪ್ಟೆಂಬರ್ 22, 2024 ಬೆಂಗಳೂರಿನಲ್ಲಿ ನಾನು ಈಗ ಬರೆದಿರುವ ನಿರೂಪಣೆ ನಿರೂಪಿಸಿ ಎನ್ನುವ ಕೃತಿ ಬಿಡುಗಡೆ ಆಗಲಿದೆ. ಆ ಕೃತಿಯ ಒಂದು ಚಾಪ್ಟರ್ ತಗೋತಾ ಇದ್ದೀನಿ, ನಿಮ್ ಜೊತೆ ಚರ್ಚೆ ಮಾಡೋಣ ಅಂತ. ಅದೇನಂದ್ರೆ, ಚಟುವಟಿಕೆಗಳ ಮೂಲಕ ಅಭ್ಯಾಸ ಮಾಡಬೇಕು. ಕರೆಕ್ಟ್. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿರೋದನ್ನ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇದೆಲ್ಲ ಇಷ್ಟ ಆಯ್ತು ಅಂದ್ರೆ ನಿರೂಪಿಸಿ ಕೃತಿಯನ್ನು ಕೂಡ ನೀವು ತಗೋತೀರಾ. ಓಕೆ, ಬಿಕಾಸ್ ನುಡಿಗನ್ನಡಿ ಕೃತಿ 20 ವರ್ಷದಿಂದ ಬರದೆ ಎಷ್ಟೊಂದು ಜನ ಮಾತು ಇಂಪ್ರೂವ್ ಮಾಡ್ಕೊಂಡ್ಬಿಟ್ರು. ಬೇಸಿಕ್ ಇನ್ಫಾರ್ಮೇಶನ್ ಅವ್ರಿಗೆಲ್ಲ ಸಿಕ್ಕೊಂಡಿದೆ. ಓಕೆ, ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನ್ ಬರ್ದಿಂಗ್ ಗೊತ್ತಾ? ಜಯಪ್ರಕಾಶ್ ನಾಗತಿಹಳ್ಳಿಯವರ ನುಡಿಗನ್ನಡಿ ಕೃತಿಯನ್ನು ಕೊಂಡು ಓದಿ. ಬರ್ಕೊಂಬಿಡಿ ಪಾಯಿಂಟ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಇವತ್ತಿಗೂ ಕೂಡ ಈ ಕೃತಿಗೆ ಬೇಡಿಕೆ ಇದೆ. ನಿರಂತರವಾಗಿ ಮಾರಾಟ ಆಗ್ತಾ ಇದೆ. ನಂಗೆ 2-3 ಕಾಲ್ಸ್ ಬರ್ತಾ ಇರತ್ತೆ. ಅಲ್ಲಿ ಸಪ್ನಾ ಬುಕ್ ಹೌಸ್ ಅಲ್ಲಿ ತಗೊಳ್ರಿ, ಇಲ್ಲದೆ ಇದ್ರೆ ಅಮೆಝಾನ್ ನಲ್ಲಿ ಸಿಗ್ತದೆ, ಜಯಪ್ರಕಾಶ್ ನಾಗತಿಹಳ್ಳಿ ಅಥವಾ ನುಡಿಗನ್ನಡಿ ಅಂತ ಟೈಪ್ ಮಾಡ್ರಿ, ಸಿಗ್ತದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ದ ವೆರಿ ಫಸ್ಟ್ ಪಾಯಿಂಟ್ ನಾನು ಈ ಪುಸ್ತಕದಲ್ಲೂ ಬರೆದಿದ್ದೇನೆ, ಅದನ್ನೇ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಯಾಕೆ? ಈ ನುಡಿಗನ್ನಡಿಯಲ್ಲಿ ನಾನು ನನ್ನ ಅದಕ್ಕಿಂದಿನ 10-15 ವರ್ಷದ ಅನುಭವ ಇತ್ತಲ್ಲ, ಏನೇನು ಅನುಭವ ಆಯ್ತು? 300 ರೇಡಿಯೋ ಪ್ರೋಗ್ರಾಮ್, ಟಿವಿ ನ್ಯೂಸ್ ರೀಡಿಂಗ್ ಫಾರ್ 3 years, 10 years ಐ ವಾಸ್ ಅನ್ ಆಂಕರ್ ಫಾರ್ ಸ್ಟೇಜ್ ಶೋಸ್. ಅವೆಲ್ಲ ಅನುಭವದ ಆಧಾರದ ಮೇಲೆ ಆಗ ಬರೆದಿದ್ದೆ. ಓಕೆ, ಸೊ ನೆಕ್ಸ್ಟ್, ಜೀವನ ಕೌಶಲ್ಯಕ್ಕೆ ಸಂಬಂಧಪಟ್ಟ ಕೃತಿಗಳನ್ನ ಓದಿ. ಪ್ಲೀಸ್ ನೋಟ್ ಡೌನ್. ಯಾಕೆ ಈ ಜೀವನ ಕೌಶಲ್ಯಗಳ ಕೃತಿಗಳನ್ನ ನೀವು ಓದ್ಬೇಕಂತ ನಾನು ಬಯಸ್ತೀನಿ ಅಂದ್ರೆ, ಸ್ನೇಹಿತರೆ, ಲೈಫ್ ಸ್ಕಿಲ್ಸ್ ನಾನು ಅದ ಕಡೆ ಗಮನ ಕೊಟ್ಟಿರೋದ್ರಿಂದ ನನಗೆ ಅನುಭವಕ್ಕೆ ಬಂದಿದೆ. ಜೀವನ ಕೌಶಲ್ಯಗಳ ಪುಸ್ತಕಗಳನ್ನ ನೀವು ಓದಿದಷ್ಟು ನೀವು ಅಭಿವೃದ್ಧಿಯನ್ನ ಹೊಂದೋದು ನನಗೆ ಗೊತ್ತಾಗಿದೆ. ನನ್ನ ಪುಸ್ತಕಗಳನ್ನು ಓದಿ, ಇತರರ ಪುಸ್ತಕಗಳನ್ನು ಓದಿ. ನನ್ನ ಪುಸ್ತಕಗಳಂತೂ ನೇರವಾಗಿ ನಿಮಗೆ ಜೀವನಕ್ಕೆ ಅಳವಡಿಸೋದಕ್ಕೆ ಅವಕಾಶವನ್ನ ನೀಡುವ ಕೃತಿಗಳನ್ನ ನಿಮಗೆ ನೀಡಿದ್ದೇನೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಆಲ್ ದೀಸ್ ಬುಕ್ಸ್, ಬಿಕಾಸ್ ಪ್ರತಿ ಪುಸ್ತಕ ಬರೆಯೋಕೆ 2 ವರ್ಷ 3 ವರ್ಷ ಹೋಮ್ವರ್ಕ್ ಮಾಡಿರ್ತೀನಿ. ನನಗದು ತೀರಾ ಸಮಾಧಾನ ಆದ್ಮೇಲೆ ಪ್ರಿಂಟಿಗೆ ಕೊಡ್ತಾನೆ. ಪ್ರಿಂಟ್ ಆಗಿ ಬಂದ ಮೇಲೂ 3-4 ಸಾರಿ ಪ್ರೂಫ್ ಕರೆಕ್ಷನ್ ಮಾಡ್ತೀನಿ, ಇಂಪ್ರೂವೈಸ್ ಮಾಡ್ತಾನೆ. ಅದಾದ್ಮೇಲೆ ಪ್ರಿಂಟ್ಗೆ ಅವಕಾಶ ಕೊಡ್ತಾನೆ. ಹಾಗಾಗಿ ನನಗೆ ತುಂಬಾ ಸಂತೋಷ ಆಗ್ತದೆ. ಈಗಾಗಲೇ 12 ಕೃತಿ ಬರೆದಿದ್ದೇನೆ, 13ನೇ ಕೃತಿ ಪ್ರಿಂಟಿಂಗ್ ಅಲ್ಲಿದೆ. ಓಕೆ, ಅದರಲ್ಲಿ ವಿಶೇಷವಾಗಿ ನಿಮಗೆ ನುಡಿಗನ್ನಡಿಯ ಜೊತೆಗೆ ಅನನ್ಯತೆ ಅರಿಯಿರಿ, ಈ ಒಂದು ಕೃತಿಯನ್ನು ಕೂಡ ನೀವೆಲ್ಲರೂ ಓದಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಂದು ಕೃತಿ ತಿರುವುಗಳ ಅರಿವು, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್. ನಮ್ಮ ಬದುಕಿನಲ್ಲಿ ಅನೇಕ ತಿರುವುಗಳು ಬರುತ್ತದೆ. ಆ ತಿರುವುಗಳನ್ನ ಸರಿಯಾಗಿ ಗಮನಿಸಿಕೊಂಡು ನಾವು ಅಭಿವೃದ್ಧಿ ಹೊಂದಬೇಕು, ಬೆಳೆಯಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾನೆ. ದೆನ್ ನೋಡುವಿಕೆ. ಸ್ನೇಹಿತರೆ, ಕಮ್ಯುನಿಕೇಶನ್ ಅಲ್ಲಿ ವ್ಯೂಯಿಂಗ್, ವಾಚಿಂಗ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯೂಟ್ಯೂಬ್ ನಲ್ಲಿ ನನ್ನ ವಿಡಿಯೋಗಳನ್ನ ವಾಚ್ ಮಾಡ್ತೀರಿ, ಅದು ಕಲಿಕೆಯಲ್ಲವೇ? ಹೆಚ್ಚು ಹೆಚ್ಚು ನೋಡಿ. ನಿಮಗೆ ಏನು ಬೇಕು ಅದನ್ನು ನೋಡಿ. ನಿಮಗೆ ಏನು ಬೇಡ ನೋಡುವುದನ್ನು ಬೇಡ. ನಿಮ್ಮ ಏಳಿಗೆಗೆ, ನಿಮ್ಮ ಪ್ರಗತಿಗೆ ಯಾವುದು ಹೆಚ್ಚು ಅನುವು ಕೊಡುತ್ತದೆಯೋ ಅಂಥದರ ಕಡೆಗೆ ಮಾತ್ರ ಹೆಚ್ಚು ಗಮನವನ್ನ ನೀಡಬೇಕು ಅಂತ ಇಲ್ಲಿ ವಿನಂತಿಸ್ಕೊಳ್ತಾರೆ. ಓಕೆ,
ನೋಡುವಿಕೆ. ಆ ನೋಡುವಿಕೆಯಲ್ಲಿಯೂ ಚಲನಚಿತ್ರಗಳನ್ನು ನೋಡಿ, ಉತ್ತಮವಾದ ಚಲನಚಿತ್ರಗಳು ಬರ್ತಾ ಇದೆ ಸ್ನೇಹಿತರೆ. ಅದರಲ್ಲಿ ವಿಶೇಷವಾಗಿ ಜೀವನ ಚರಿತ್ರೆ ಆಧಾರಿತ ಪುಸ್ತಕಗಳು, ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರಗಳನ್ನು ನೋಡಿದಾಗ ಆ ವ್ಯಕ್ತಿಯ ಬಾಳಿನ ಘಟನಾವಳಿಗಳು ನಿಮ್ಮ ಕಣ್ಣು ಮುಂದೆ ಉಳಿಯುತ್ತದೆ, ಅಥವಾ ನಮಗೊಂದು ದಾರಿ ದೀಪ ಆಗ್ತವೆ, ರೋಲ್ ಮಾಡೆಲ್ಸ್ ತರ ಆಗ್ತಾರೆ. ಯಾವ ಕ್ಷೇತ್ರದ ವ್ಯಕ್ತಿಗಳು ಬೇಕೋ ನಿಮಗೆ, ನೀವು ಯಾವ ಕ್ಷೇತ್ರದವರೋ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂತ ಚಲನಚಿತ್ರಗಳನ್ನ ನೋಡಿ. ಟೆಲಿವಿಷನ್ ಇವತ್ತು ನಾವು ಮನರಂಜನೆಗೆ ನೀವೇನೋ ಧಾರಾವಾಹಿ ಚಲನಚಿತ್ರ ನೋಡ್ಕೊಳ್ಳಿ, ಬಟ್ ನೀವು ಕೀನಾಗಿ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ, ರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ, ಕರೆಂಟ್ ಅಫೇರ್ಸ್, ಚಾಲ್ತಿಯಲ್ಲಿರುವ ವಿಚಾರಗಳನ್ನ ಚೆನ್ನಾಗಿ ಅರಿಯಬೇಕೆಂದರೆ ನಾವು ಟೆಲಿವಿಷನ್ ನ್ಯೂಸ್ನ ಹೆಚ್ಚು ನೋಡಬೇಕು, ನ್ಯೂಸ್ ಚಾನೆಲ್ಸ್ನ ನೋಡಬೇಕು. ಆದರೆ ಕನ್ನಡದ ಹೆಚ್ಚು ಚಾನೆಲ್ಗಳು ಒಂದು ಎರಡು ವಿಷಯದ ಸುತ್ತ ಗಿರ್ಕಿ ಹೊಡಿತಾ ಇದ್ದಾರೆ ಜಾಸ್ತಿ. ಅದನ್ನ ಎಷ್ಟು ಬೇಕೋ ಅಷ್ಟು ನೋಡಿ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಒಳ್ಳೊಳ್ಳೆ ಟಿವಿ ಚಾನೆಲ್ಗಳಿವೆ. ಓಕೆ, ಸೊ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಿಜವಾಗೂ ನಂಗೆ ತುಂಬಾ ಸಹಾಯ ಆಗ್ತಾ ಇದೆ. ದಯಮಾಡಿ ಅದರಿಂದ ನೋಡಿ. ಈಗ OTT ಪ್ಲಾಟ್ಫಾರ್ಮ್ಸ್ ಬಂದಿದೆ, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಈ ರೀತಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ನಮಗೆ ಬೇಕಾದ ಫಿಲಮ್ನ ಎನಿ ಟೈಮ್ ನೋಡೋದಕ್ಕೆ ಸಾಧ್ಯತೆ ಇದೆ. ಪಿಕ್ ಅಂಡ್ ವಾಚ್ ಎಲ್ಲ ನೋಡ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ. ಅದೇನು ಅಂದ್ರೆ ಪೂರ್ತಿ ರಿಟೈರ್ಮೆಂಟ್ ಲೈಫು, ಮನೇಲೇ ಇರ್ತಾರೆ, ಬೆಡ್ಡಿಂದ ಹೇಳಕ್ಕಾಗಲ್ಲ ಅಂಥವ್ರು ಪಾಪ ನೋಡ್ಕೋಬಲ್ಲಿ, ಮಾರ್ಗ ಮನರಂಜನೆ ಬೇಕು. ಬಟ್ ವೆನ್ ಯು ಆರ್ ಆಕ್ಟಿವ್, ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ಫ್ರೆಂಡ್ಸ್, ಟೇಕ್ ದಿಸ್ ಎಸ್ ವೆರಿ ಸೀರಿಯಸ್ ಅಡ್ವೈಸ್. ಈಗ ನಾನು ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್, ಲೈಫ್ ಸ್ಕಿಲ್ಸ್, ಇದ್ರ ಸುತ್ತಮುತ್ತನೇ ಚಲನಚಿತ್ರಗಳು, ಪುಸ್ತಕಗಳು, ಟಿವಿ ಇದೆಲ್ಲ ನೋಡ್ತಾ ಇದ್ದೇನೆ. ಇಟ್ ಈಸ್ ಹೆಲ್ಪಿಂಗ್ ಮೀ ಎ ಲಾಟ್. ಸಿಮಿಲರ್ ವೇ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಫ್ರೆಂಡ್ಸ್, ಮೊಬೈಲ್ ಇವತ್ತು, ಈ ಮೊಬೈಲ್ ಒಂದು ಮಿನಿ ವರ್ಲ್ಡ್. ವಾಟ್ ಎವರ್ ಯು ವಾಂಟ್ ಟು ಡೂ, ದಿಸ್ ಎನಫ್. ಕರೆಕ್ಟ್. ಯಾಕೆ ಇಂಟರ್ನೆಟ್ ಬಂದಿದೆ, ಇಡೀ ಬ್ರಹ್ಮಾಂಡ, ಗೂಗಲ್, ಈಗ ಚಾಟ್ GPT, AI ಫೀಚರ್ಸ್, ಏನಂತೀರ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿ. ಜಾಸ್ತಿ ಜನ ಮೊಬೈಲ್ ಬೇಡ ಸಾರ್, ಮೊಬೈಲ್ ಬಳಸಬಾರ್ದು ಅಂತಾನೆ ಹೇಳ್ತಾರೆ. ನಾನು ಬಳಸಿ ಅಂತೀನಿ, ನಿಮ್ಮ ಅನುಕೂಲಕ್ಕೆ, ನಿಮ್ಮ ಉಪಯೋಗಕ್ಕೆ ಸರಿಯಾಗಿ ಬಳಸಿ ಅಂತ ಹೇಳ್ತಾನೆ. ಗಾಟ್ ಇಟ್? ನೆಕ್ಸ್ಟ್, ಯೂಟ್ಯೂಬ್ ಚಾನಲ್ಸ್. ಯೂಟ್ಯೂಬ್ ಚಾನಲ್ ಈಸ್ ಯುವರ್ ಪರ್ಸನಲ್ ಟಿವಿ. ಇವತ್ತು ಒಬ್ಬ ಲಾರಿ ಡ್ರೈವರ್ ಫ್ರೀ ಇದ್ದಾಗೆಲ್ಲ ವಿಡಿಯೋ ಮಾಡಿ 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 ಆಗ್ತಾ ಇದ್ದಂತೆ ತಿಂಗಳಿಗೆ 10 ಲಕ್ಷ ಬರ್ತಾ ಇದೆಯಂತರಿ. ಸೀರಿಯಸ್ಲಿ, ನಾನು ಕೆಲವ್ರು ನೋಡಿದ್ದೇನೆ, 2-3 ಲಕ್ಷ 4-5 ಲಕ್ಷ ಎಲ್ಲ ಸಂಪಾದನೆ ಮಾಡೋರ್ನು ನೋಡಿದ್ದೇನೆ. ಬಿಡುವಿನ ಸಮಯದಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸದಲ್ಲೇ ಸ್ವಲ್ಪ ನಾಲೆಡ್ಜ್, ಬರೀ ಮೊಬೈಲ್ನೇ ದೇ ಕ್ಯಾನ್ ಸ್ಟಾರ್ಟ್, ಯು ಕ್ಯಾನ್ ಸ್ಟಾರ್ಟ್. ಬಟ್ ಹಂಗ ಅಂದ್ಬಿಟ್ಟು ಎಲ್ಲಾನು ಆಗ್ತಾರೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಬಟ್ ಬಿ ಎ ಕ್ರಿಯೇಟರ್, ನಾಟ್ ಜಸ್ಟ್ ಎ ವ್ಯೂಯರ್ ಇನ್ ದಟ್ ಕೇಸ್. ಕನ್ಸ್ಯೂಮರ್ ಆಗಬೇಡಿ, ಓಕೆ, ಕ್ರಿಯೇಟರ್ ಆಗಿ ಅಂತ. ಓಕೆ, ಕನ್ಸ್ಯೂಮರ್ ಟು ಕ್ರಿಯೇಟರ್ ಅಂತ ಒಂದು ಟೈಪ್ ಮಾಡಿ. ದಿಸ್ ಎ ವೆರಿ ಗುಡ್ ಸೆಂಟೆನ್ಸ್, ಬಿಕಾಸ್ ನಿಮ್ಮ ಮನಸ್ಸಲ್ಲಿ ಉಳಿಲಿ ಅಂತ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕನ್ಸ್ಯೂಮರ್ ಟು ಕ್ರಿಯೇಟರ್, ಕನ್ಸ್ಯೂಮರ್ ಟು ಕ್ರಿಯೇಟರ್. ನಾವು ಕೇವಲ ಗ್ರಾಹಕರಾಗುವುದು ಬೇಡ, ಸೃಷ್ಟಿಕರ್ತರಾಗೋಣ. ಗಾಟ್ ಇಟ್? ಯಸ್. ನೆಕ್ಸ್ಟ್, ಆಲಿಸುವಿಕೆಯಲ್ಲಿ ನಾನು ಸೆಲ್ಫ್ ಡ್ರೈವ್ ಮಾಡ್ಕೊಳ್ತಾ ಇದ್ರು, ಸುಮಾರು ಒಂದೊಂದ್ಸರಿ FM ಕೇಳ್ತೇನೆ. ಇನ್ನು ಕೆಲವು ಸರಿ ಕೆಲವು ಆಡಿಯೋ ಬುಕ್ಸ್ಗಳು ಸಿಗ್ತವೆ, ಕೆಲವೆಲ್ಲ ಅಂದ್ರೆ ಧ್ವನಿ ರೂಪದ ಪುಸ್ತಕಗಳು. ಆ ಥರದ ಆಡಿಯೋ ಬುಕ್ಸ್ಗಳು ಕೆಲವು CD ಇಟ್ಕೊಂಡಿದ್ದೀನಿ.
ಫ್ರೀ ಇದ್ದಾಗೆಲ್ಲ ಅದು ಕೇಳ್ತಾ 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 ಅದ್ರ ವಿಚಾರ ನಂಗೆ ಹೆಚ್ಚು ಓದಕ್ಕಾಗ್ಲಿಲ್ಲ ಅಂದ್ರೂ ಕೇಳಿಸುತ್ತೆ. ಓಕೆ. ರೇಡಿಯೋನಲ್ಲೂ ಕೂಡ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂದಿದ್ದನ್ನ ನೀವು ಸರಿಯಾಗಿ ಕೇಳಿಸ್ಕೊತಾ ಇದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಆಕಾಶವಾಣಿ ಅಥವಾ FM ರೈನ್ಬೋನಲ್ಲಿ ಭಾಷೆಯ ಶುದ್ಧತೆಯ ಕಡೆಗೆ ಗಮನ ಕೊಡ್ತಾರೆ. ಯಾಕೆ ಪ್ರಸಾರ ಭಾರತಿ, ನಾನು ದೂರದರ್ಶನದಲ್ಲಿ ಇದ್ದವನು. ಒಂದು ಭಾಷೆನ ಅಲ್ಲಿ ಸ್ಲ್ಯಾಂಗ್ ಆಗಿ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನೀವೊಬ್ಬ ನಿರೂಪಕ ಆಗಬೇಕು ಅಂತಂದ್ರೆ ಆಕಾಶವಾಣಿ ದೂರದರ್ಶನಕ್ಕೆ ಹೋಗ್ಬೇಕಂದ್ರೆ ಅದನ್ನ ವಾಚ್ ಮಾಡಿ ಕರೆಕ್ಟಾಗಿ. ಅದೇ ಪ್ರೈವೇಟ್ಗೆ ಹೋಗ್ಬೇಕು, FM ಬೇರೆಗಳಿಗೆ ಹೋಗ್ಬೇಕಂದಾಗ ಅವ್ರದ್ದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು. ಬಟ್ ಎಲ್ಲೇ ಹೋಗ್ಲಿಲ್ಲಿ ನೀವು ಸ್ವಲ್ಪ ಸಣ್ಣ ಬುದ್ಧಿವಂತಿಕೆ ಬೇಕು, ನಿಮ್ಮ ಭಾಷೆಯ ಮೇಲೆ ಹಿಡಿತಾ ಬೇಕು, ಹಿಡಿತಾ ಹೊಂದಿ. ಕರೆಕ್ಟ್. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಓಕೆ, ಲೆಟ್ ಅಸ್ ಕಮ್. ಆಲಿಸುವಿಕೆಯಲ್ಲಿ ರೇಡಿಯೋ ಜೊತೆಗೆ ಇವತ್ತು ಪಾಡ್ಕಾಸ್ಟ್ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ನಮ್ಮ ದೇಶಕ್ಕಿಂತ ಹೆಚ್ಚು ವಿದೇಶಗಳಲ್ಲಿ ಪಾಡ್ಕಾಸ್ಟ್ಗೆ, ಈಗ ನಾವು ಟಿವಿ ನೋಡ್ತಾ ಇದ್ದೀವಿ, ರೇಡಿಯೋ ಸ್ವಲ್ಪ ಕಡಿಮೆ ಕೇಳ್ತೀವಿ ಅನ್ನೋ ಥರ ಅಲ್ಲಿ ಈಗ ರೇಡಿಯೋ ನೋಡೋದು ಕಡಿಮೆ ಆಗ್ಬಿಟ್ಟಿದೆಯಂತೆ, ಪಾಡ್ಕಾಸ್ಟ್ಗಳು ಕೇಳಿಸ್ಕೊಳ್ಳೋದು ಜಾಸ್ತಿ ಆಗಿದೆ ಅಂತೆ. ದೆನ್ ಆಡಿಯೋ ಬುಕ್ಸ್, ಇವೆಲ್ಲ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್. ನಾನು ಈಗಾಗಲೇ ಹೇಳಿದೆ, ಆಡಿಯೋ ಬುಕ್ಸು ಒಂದು ಡ್ರೈವ್ ಮಾಡ್ತಾ ಕೇಳ್ಬೋದು, ಅಥವಾ ಮೊಬೈಲ್ನಲ್ಲಿ ಕೂಡ ಕೆಲವು ಸರಿ ಕೇಳಿಕೊಂಡು ಬೇರೆ ಇನ್ಯಾವುದೋ ಯಾರಿಗೋ ವೆಯ್ಟ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟು ಆಗ್ತದೆ. ಆ ಟೈಮ್ನಲ್ಲೆಲ್ಲ ನೀವು ಆಡಿಯೋ ಬುಕ್ಸ್ಗಳನ್ನ ಕೇಳಿ. ಓಕೆ, ನೆಕ್ಸ್ಟ್ ಮಾತನಾಡೋದಕ್ಕೆ, ನಿರ್ಭಯದಿಂದ ಮಾತಾಡೋದಕ್ಕೆ ಎಲ್ಲೋ ಅವಕಾಶ ಸಿಗ್ತದೆ. ಸರ್ ವೆಲ್ಕಮ್ ಸ್ಪೀಚ್ ಮಾಡ್ತೀರಾ ಸರ್? ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತೀರಾ ಸರ್? ಸರ್ ಬೊಕೆ ತಂದು ಕೊಡಾಕ್ತೀರಾ ಸರ್? ಹೋಗಿ ಸ್ಟೇಜ್ ಮೇಲೆ ಅವಕಾಶ ಸಿಕ್ಕಾಗೆಲ್ಲ ಬಳಸ್ಕೊಡಿ. ಅಂಡ್ ಮಿರರ್, ಕನ್ನಡಿ ದ ಬೆಸ್ಟ್ ಟೀಚರ್. ಹೇಗೆ ಮಾತಾಡ್ತೀರಿ? ಈಗಂತೂ ನಾನು ಝೂಮಲ್ಲಿ ಇದ್ದೀನಿ, ನಾನೇ ಕ್ಯಾಮ್ರಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಸೇಮ್ ವೇ ನೀವು ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ನೀವು ನೋಡ್ಕೊತಾ ಹೋಗ್ಬೋದು. ಕರೆಕ್ಟ್. ಕನ್ನಡಿ, ಅದಕ್ಕೆ ನಾನು ನುಡಿಗನ್ನಡಿ ಅಂತ ಪುಸ್ತಕದಲ್ಲಿ ಟೈಟ್ಲ್ ಕೊಟ್ಟಿದ್ದು, ನುಡಿಗೆ ಕನ್ನಡಿ ಹಿಡಿಯುವಂಥದ್ದು. ಸೊ ಮಿರರ್ನಲ್ಲಿ ನಮ್ಮ ಇಡೀ ಓವರ್ ಆಲ್ ಹಾವಭಾವ ಕೂಡ ಚೆನ್ನಾಗಿ ನೋಡೋದಕ್ಕೆ ಸಾಧ್ಯತೆ ಇರೋದು. ದೆನ್ ಉತ್ತಮ ಆರಂಭ, ಉತ್ತಮ ಅಂತ್ಯ, ನಡುವೆ ಹೂರಣ ಅಂತ ಬರೆದಿದ್ದೇನೆ. ಒಳ್ಳೆಯ ಆರಂಭ, ಒಳ್ಳೆಯ ಅಂತ್ಯ, ನಡುವೆ ಹೂರಣ, ಅದುವೇ ಭಾಷಣ. ಏನಂತೀರಿ? Opening and ending is very important. In between, we add something that's called as stuffing. Got it? Yes. Then, next point ಏನು ಬರ್ದೀನಿ ಗೊತ್ತಾ? ಸಂಭಾಷಣೆಯಿಂದ ಕಲಿಕೆ ಸಾಧ್ಯ. ಸ್ನೇಹಿತರೆ, ನಾನು ಬೆಳೆದಿದ್ದರಿಂದ ಯಾರನ್ನ ಮಾತಾಡಿಸ್ತಾ 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 ಪ್ರಶ್ನೆ ಕೇಳ್ತಾ ಉತ್ತರಗಳನ್ನು ಪಡಿತಾ ಸಂಭಾಷಣೆ ಅಂತ ಒಂದು ಕನ್ನಡ ಹಾಡಿದರೆ ಡೈಲಾಗ್ ಅಂತ. ನಾವು ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರನ್ನ ಮಾತಾಡಿಸ್ತಾ ಮಾತಾಡಿಸ್ತಾ ಯಾರು ಸಿಕ್ಕರು ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಮಾತಾಡ್ತಾ ಈ ಸಂಭಾಷಣೆಯ ಮೂಲಕ ನಾವು ಕಲಿಯೋದಕ್ಕೆ ಸಾಧ್ಯತೆ ಇದೆ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರ್ದಿದ್ದೇನೆ, ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ. ಯಾಕಂದ್ರೆ ಏರ್ ಇಂಡಿಯಾ ಆಫೀಸ್ಗೆ ಒಂದ್ಸರಿ ಹೋದಾಗ ಇದು ಮಾಡೆಲ್ ಕೊಟ್ಟಿದ್ರು. ವಿಮಾನ ಹಾರಾಟ ಇದ್ದಂಗೆ ಒಂದು ಭಾಷಣ ಅಂದ್ರೆ. ಓಕೆ, ಟೇಕ್ ಆಫ್ ಆಗ್ಬೇಕಾರೆ ಹೀಗೆ ಆಗುತ್ತಲ್ಲ, ಕರೆಕ್ಟ್. ಟೇಕ್ ಆಫ್ ಆಗ್ಬೇಕಾದ್ರೆ ಸುಮ್ಮನೆ ಒಂದೇ ಸರಿಗೆ ಹೋಗಲ್ಲ, ಬೇರೆ ಬೇರೆ ಅವೆಲ್ಲ ವಾರ್ ಹೋಗೋಂಥವು ಅವೆಲ್ಲ ಸ್ವಲ್ಪ ಬೇಗ ಬೇಗ ಟಕ್ ಅಂತ ಹೋಗ್ತವೆ. ಟೇಕ್ ಆಫ್ ಆಗ್ಬೇಕು ನಿಧಾನಕ್ಕೆ ಹಿಂಗೆ ಹೋಗಿ 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 ಆಮೇಲೆ ಹಾರಾಟ ಆಡತ್ತೆ. ಕರೆಕ್ಟಾ? ಸೊ ಫಸ್ಟು ಓಪನಿಂಗ್ ಹೆಂಗಿರ್ಬೇಕಂದ್ರೆ ಟೇಕ್ ಆಫ್ ಆದಂಗಿರ್ಬೇಕು. ಸೊ ನಾವು ಭಾಷಣ ಟೇಕ್ ಆಫ್ ಹಾಗೆ, ಆಮೇಲೆ ಹಾರಾಟ. ವಿಷಯ ಏನೇನು ಹೇಳಬೇಕು, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5. ಹಾರಾಟ ಆಯ್ತು. ಇಳಿಬೇಕಾ? ಲ್ಯಾಂಡಿಂಗ್. ಅಲ್ಲೂ ನಿಧಾನಕ್ಕೆ ಇಳಿತೇವೆ ಅಷ್ಟೇ. ಅದಕ್ಕೆ ಭಾಷಣ ಒಂದು ವಿಮಾನದ ಹಾರಾಟವಿದ್ದಂತೆ ಅಂತ ಇಲ್ಲೂ ಬರ್ದೀನಿ. ಅದಕ್ಕೆ ನನ್ನ ಹತ್ರ ಮಾಡೆಲ್ ಇದ್ದಿದ್ದಕ್ಕೆ ಹಾಗೆ ತೋರಿಸ್ಬಿಟ್ಟೆ ಅಷ್ಟೇ. ನೆಕ್ಸ್ಟ್ ಏನು, ಸ್ಯಾಂಡ್ವಿಚ್ ಅಂತ ಬಳಸ್ತೆ.
ಸ್ಯಾಂಡ್ವಿಚ್ ಇದ್ದಂತೆ ಎರಡು ಬ್ರೆಡ್ ಪೀಸ್ ಮಧ್ಯೆ ಏನ್ ಹೂರ್ಣ ಹಾಕ್ತೀರಿ? ಕರೆಕ್ಟ್. ಓಪನಿಂಗ್ ಎಂಡಿಂಗ್ ಮಧ್ಯದಲ್ಲಿ ಸ್ಟಫಿಂಗ್ ಏನೇನ್ ತಿರುಗ್ಬೇಕು ಅಂದ್ರೆ ಉತ್ತಮ ಆರಂಭ ಇರಬೇಕು, ಉತ್ತಮ ಅಂತ್ಯ ಇರಬೇಕು, ಮಧ್ಯದಲ್ಲಿ ಸ್ಟಫಿಂಗ್ ಇರಬೇಕು. ದೆನ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಓಕೆ, ಇನ್ನು 3 ಸಕಾರಗಳು ಅಂತ ಬರೆದಿದ್ದೇನೆ. ಓಕೆ, ಇಲ್ಲಿ ಸಭೆ, ಸಭಿಕರು, ಸಭಾಂಗಣ ಅಂತ. ಎಂತ ಸಭೆ? ಆ ರಾಜಕೀಯ ಸಭೆಯ, ಧಾರ್ಮಿಕ ಸಭೆಯ, ಅಥವಾ ಸಾಹಿತ್ಯಿಕ ಸಮಾರಂಭವ ಇಂಪಾರ್ಟೆಂಟ್ ಆಗ್ತದೆ. ಸಭಿಕರು ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ರೈತರು, ಕೇವಲ ಮಹಿಳೆಯರೋ, ಹಿರಿಯ ನಾಗರಿಕರೋ, ಟು ಹೂಮ್ ಯು ಆರ್ ಅಡ್ರೆಸ್ಸಿಂಗ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ಸಭಿಕರು ಆಡಿಯನ್ಸಸ್, ದೆನ್ ಸಭಾಂಗಣ ದ ಆಡಿಯನ್ಸ್. ಆಡಿಯನ್ಸ್ ಯಾವ ತರದಾದ ಜನರು? ಆಡಿಯನ್ಸ್ ಆದ ನಂತರ ಈ ಬಿಲ್ಡಿಂಗ್ ಅಂತೀವಲ್ಲ, ಈಗ ಮೊನ್ನೆ ನಾನು ಒಂದು ಕ್ರಿಸ್ತು ಜಯಂತಿ ವಿದ್ಯಾಲಯ ಹೋಗಿದ್ದೆ, ನೋಡಿ ವಿಡಿಯೋ, ಏನ್ರಿ ಸಖತ್ತಾಗಿತ್ತು, ಒಳ್ಳೆ ಥಿಯೇಟರ್ ತರ ಆಯ್ತು, 600 ಜನ ಕೆಪಾಸಿಟಿ, ದಿ ಬೆಸ್ಟ್ ಆಡಿಟೋರಿಯಂ. ಆ ಥರದವೂ ಇರ್ತವೆ, ಆರ್ಡಿನರಿ ಇರ್ತವೆ, ಅದು ಇಂಪಾರ್ಟೆಂಟ್ ಆಗ್ತದೆ. ಆ ಸಂದರ್ಭ ನೋಡ್ಕೊಂಡು ನಾವು ಮಾತಾಡ್ಬೇಕಲ್ಲ, ಅದಕ್ಕೆ ಮಾತು ಹೇಳ್ತಾ ಇದ್ದೀನಿ ನಾನು ಸ್ನೇಹಿತರೆ. ಗಾಟ್ ಇಟ್? ಎಸ್, ದಿಸ್ ಈಸ್ ಎ ವ್ಯಾಲ್ಯೂ ವಿಡಿಯೋ ಫಾರ್ ಯು. ಅನದರ್ ಟಿಪ್ಸ್ ಕೊಡ್ತಾ ಇದ್ದೀನಿ. ಒಂದು 5W and 1H ಅಂತ ಒಂದು ಫಾರ್ಮುಲಾ ಇದೆ. 5Ws and 1H. ವೈ ಏಕೆ, ವೆನ್ ಯಾವಾಗ, ವಾಟ್ ಏನು, ಹೂ ಯಾರು, ವೇರ್ ಎಲ್ಲಿ, ಮತ್ತು ಹೌ ಹೇಗೆ. ಒಂದು ವಿಷಯ ತಗೊಳ್ಳಿ, 5Ws and 1H ಫಾರ್ಮುಲಾ ಯೂಸ್ ಮಾಡಿ ಸ್ನೇಹಿತರ. ಹಾಗೆ ದೆನ್ ಇನ್ನೊಂದು ಟೈಮ್ ಫಾರ್ಮುಲಾ ಅಂತ ಕರೀತಾನೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಪ್ರಸಿದ್ಧ ವಾಗ್ಮಿಗಳ ಶೈಲಿಯನ್ನು ಅರಿಯಿರಿ. ಧ್ವನಿಯ ಏರಿಳಿತಕ್ಕೆ ನಾನು ಹರಿಕಥಾ ವಿದ್ವಾನ್ ಗುರ್ರಾಜುಲು ನಾಯ್ಡು ಅವರ ಹರಿಕತೆ ಕೇಳಿ ಆಳವಾದ ಜ್ಞಾನ ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೇನೆ, ಅದನ್ನ ಗಮನಿಸಿ. ದೇಶಭಕ್ತಿಗೆ BV ವಿದ್ಯಾನಂದ ಶೆಣೈಯವರ ವಿಡಿಯೋ ನೋಡಿ. ನೇರ ನುಡಿಗೆ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ ಮತ್ತು ಡಾಕ್ಟರ್ BM ಹೆಗಡೆ ಅವರ ಮಾತುಗಳನ್ನು ಕೇಳಿ. ಹಾಸ್ಯಕ್ಕೆ ಪ್ರೊಫೆಸರ್ RA ಮಿತ್ರ ಅವರ ಮಾತುಗಳನ್ನು ಕೇಳಿ. ನಿರರ್ಗಳತೆಗೆ ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ನವರ ಮಾತುಗಳನ್ನು ಕೇಳಿ. ಅಭಿನಯ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಮಾಡ್ತಾರೆ ಮಾನಸಿ ಸುಧೀರ್, ಯೂಟ್ಯೂಬಲ್ಲಿ ಪಾಪ್ಯುಲರ್ ಆಗಿದ್ದಾರೆ ನೋಡಿ. ಹೌ ಶಿ ಯೂಸಸ್ ದ ಬಾಡಿ ಲ್ಯಾಂಗ್ವೇಜ್, ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮಾತಿನ ಬಗೆಗೆ ಇರುವ ಹೇಳಿಕೆಗಳ ಬಗ್ಗೆ ಮಾತನಾಡಿ ಅಂತ. ಇಲ್ಲಿ ಫಾರ್ ಎಕ್ಸಾಂಪಲ್, ಮಾತು ಮನಸ್ಸಿನ ಸೂಚಿ, ಯಾವಾಗಲೂ ಮಾತೆ ನಿಜವಾದ ಅಲಂಕಾರ ಕೋಟ್ಸ್ ಕೊಟ್ಟಿದ್ದೀನಿ. ಸೊ ದಟ್ ನಿಮ್ಗೆ ಈ ಕೋಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಅದಕ್ಕೆ ಅದರಲ್ಲೂ ಏನ್ ಮಾಡಿದ್ದೀನಿ ನಾನು, ಮಾತುಗಳಿಗೆ ಸಂಬಂಧಪಟ್ಟಂತಹ ಕೋಟ್ಸ್ಗಳನ್ನೇ ಕೊಟ್ಟಿರುವ ಉದ್ದೇಶ, ನೀವುಗಳು ಈ ಮಾತಿನ ಬಗ್ಗೆ ಮತ್ತಷ್ಟು ನಿಮಗೆ ನಾಲೆಡ್ಜ್ ಬರಲಿ ಅಂತ. ಓಕೆ, ನೆಕ್ಸ್ಟ್, ವಿಡಿಯೋ ನಿರ್ಮಾಣ ಇಂದಿನ ಅತ್ಯಗತ್ಯಗಳಲ್ಲಿ ಒಂದು. ವಿಡಿಯೋ ಮೇಕಿಂಗ್ ಈಸ್ ದ ಆರ್ಡರ್ ಆಫ್ ದಿ ಡೇ ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ನಾನು ಅಷ್ಟೇ ಆವಾಗವಾಗ, ಈಗ ಝೂಮ್ನಲ್ಲೂ ರೆಕಾರ್ಡ್ ಮಾಡ್ತಾ ಇರ್ತಾನೆ, ಕರೆಕ್ಟಾ? ಅದಲ್ದಲೆ ಕ್ಯಾಮ್ರಾ ಜೊತೆಗೂ ಇಟ್ಕೊಂಡು ಕ್ಯಾಮ್ರಾನಲ್ಲಿಯೂ ಮಾತಾಡ್ತಾ ಇರ್ತಾನೆ. ಓಕೆ, ಸೊ ಎಲ್ಲೋ ಮೀಡಿಯಾಕ್ಕೆ ಹೋದ್ರು ಆ ಕ್ಯಾಮ್ರಾಗಳನ್ನ ಎದುರಿಸ್ತಾ ಇರ್ತಾನೆ. ಸೊ ಝೂಮ್ನಲ್ಲಿ ಪ್ರಾವಿಷನ್ ಇದೆ, ಡೂ ಇಟ್ ಅಪ್ ಟು 40 minutes. ಇದು ಫ್ರೀ ಮಾಡ್ಯೂಲು ಸಿಗ್ತದೆ. ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ, ಬಿಕಾಸ್ ಆನ್ಲೈನ್ ಕ್ಲಾಸಸ್ ಮಾಡಬೇಕು, ನನಗೆ ಬೇಕು. ಸೊ ದಟ್ಸ್ ಇಟ್. 1 ನಿಮಿಷ, 2 ನಿಮಿಷ, 8 ನಿಮಿಷ, 10 ನಿಮಿಷ. ಸೊ ವಾಟ್ ಇಸ್ ದಿ ಫಾರ್ಮುಲಾ? ಆ ವಿಷಯಕ್ಕೆ ಎಷ್ಟೊತ್ತು ಮಾತಾಡೋರು ಒಳ್ಳೇದು ಅನ್ಸುತ್ತೆ ಅಷ್ಟೊತ್ತು ಮಾತಾಡಿ. ಓಕೆ, ಬರೆಯುವಿಕೆ. ಪೆನ್ ಈಸ್ ಮೈಟಿಯರ್ ದ್ಯಾನ್ ದಿ ಸ್ವೋರ್ಡ್ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ಯಾರಿಗೆ ತಾನೇ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವೋರ್ಡ್. ಪೆನ್ ಪೆನ್ ಪೆನ್.
ನಾನೇನ್ ಹೇಳ್ತೀನಿ ಗೊತ್ತಾ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ. ಯು ಕ್ಯಾನ್ ರೈಟ್ ಯುವರ್ ಓನ್ ಫ್ಯೂಚರ್, ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂತಾನು ಕೂಡ ಹೇಳ್ತೇನೆ. ಅದನ್ನ ಇಲ್ಲಿ ಸೇರಿಸಿದ್ದೇನೆ. ನಾನು ಜಯಪ್ರಕಾಶ್ ನಾಗ್ತೇಳಿ ಯಾವತ್ತೋ ಬರೆದೆ, ಇದನ್ನು ಬರೀ ಮಾತಾಡ್ಕೊಂಡಿದ್ದವನೇ ಬರೆದು ಈಗ ಒಂದು 12-13 ಪುಸ್ತಕ ಬರೀಲಿಕ್ಕೆ ಸಾಧ್ಯತೆ ಆದ್ರೆ ನಿಮ್ಗೂ ಕೂಡ ಬರೆಯಕ್ಕಾಗುತ್ತೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬರವಣಿಗೆ ಹಾಗೂ ಮಾತುಗಾರಿಕೆಯ ಅಭ್ಯಾಸಕ್ಕಾಗಿ ನಾನು ಕೆಲವು ಕೋಟ್ಸ್ನ ಬರೆದಿದ್ದೀನಿ ಇಲ್ಲಿ. ಪಾತ್ರ ಸ್ಪಷ್ಟತೆ ಗುರುತಿಸಿಕೊಂಡಾಗ ಗುರಿಯ ಸ್ಪಷ್ಟತೆ ಲಭಿಸುತ್ತದೆ. ಓಕೆ, ಅಂತ್ಯವನ್ನು ಗಮನದಲ್ಲಿಟ್ಟುಕೊಂಡು ಆರಂಭಿಸಿ. ಸೊ ಈ ತರ ನಾನೇ ಎಷ್ಟೊಂದು ಕೋಟ್ಸ್ ಮಾಡಕ್ ಸಾಧ್ಯತೆ ಆಗಿದೆ. ಬೇರೆಯವರ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ ಕೆಲವೊಂದು ವಾಕ್ಯಗಳನ್ನ ನಾನು ಉದಾಹರಣೆ ಕೊಟ್ಟಿದ್ದೀನಿ. ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಕೆಲವೊಂದು ಏನೇನು ರಿಹರ್ಸಲ್ ಕೊಟ್ಟಿದ್ದೆ ಅದೆಲ್ಲ ಕೊಟ್ಟಿದ್ದೇನೆ. ಕೆಲವು ಇಂಗ್ಲಿಷ್ ಟಾಪಿಕ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಜೊತೆಗೆ ಐ ವಿಲ್ ಕಮ್ ಟು ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಸಕಾರಾತ್ಮಕ ದೃಢೀಕರಣಗಳನ್ನು ರಚಿಸಿ ಹಾಗೂ ಪ್ರತಿದಿನ ಹೇಳಿಕೊಳ್ಳಿ. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಏನದು? ನನ್ನ ಮಾತು ಮಧುರವಾಗಿದೆ, ನನ್ನ ಭಾಷೆ ಸೊಗಸಾಗಿದೆ, ನನ್ನ ಧ್ವನಿ ಇಂಪಾಗಿದೆ, ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ, ನನ್ನ ಭಾಷಣದಿಂದ ಪ್ರೇರೇಪಣೆ ಸಾಧ್ಯ, ನಾನು ಉತ್ತಮ ಭಾಷಣಕಾರ, ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ, ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ, ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ, ನಾನೊಬ್ಬ ಉತ್ತಮ ವಾಗ್ಮಿ, ನನ್ನ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ನಿಮ್ಗೇನೋ ಬೇಕಲ್ಲ, ಅದನ್ನೇ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳಿ, ಅದು ನಿಮ್ಮದಾಗೋ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ಫ್ರೆಂಡ್ಸ್. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ. ಕರೆಕ್ಟಾ? ಬೇಂದ್ರೆ ಒಂದ್ ಕಡೆ ಹೇಳಿದಾರಂತೆ, ಬರೀ ಹರಿ ಹರಿ ಬರೀ ಬರಬಹುದು ಹರಿ, ಹರಿದು ಹರಿದು ಬರಿ. ದಟ್ಸ್ ವಾಟ್ ಐ ಹ್ಯಾವ್ ಡನ್. ಇದು 4th ಪ್ರೂಫ್, ಫೈನಲ್ ಪ್ರೂಫ್ ಅಂತ ಇಟ್ಕೊಂಡಿದ್ದಾನೆ. ಬರಿತಾ ಇರಬೇಕು, ಮಾಡ್ತಾ ಇರಬೇಕು. ಒಂದ್ ಚಾಪ್ಟರ್ನೇ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸೊ ಈ ಒಂದ್ ಚಾಪ್ಟರ್ ಹಿಂಗಿರ್ಬೇಕಾದ್ರೆ ಈ ಬುಕ್ ಅಲ್ಲಿ 52 ಚಾಪ್ಟರ್ ಇದೆ. ಓದ್ಬೇಕು ಅಂತ ಅನ್ಸುತ್ತಾ ಇಲ್ವಾ? ಸೊ ಪುಸ್ತಕನ ಮರೀದಲೆ ನಿರೂಪಿಸಿಯನ್ನ ಕೊಂಡು ಓದಿ. ಅಮೆಝಾನ್, sapnaonline.com, ಸಪ್ನಾ ಬುಕ್ಸ್, ಮಳಿಗೆಗಳು. ಏನಂತೀರಿ? ಸಿ ನಿರೂಪಣೆಯನ್ನ ಉತ್ತಮವಾಗಿ ನಿರೂಪಿಸಿದರೆ ನೀವೊಬ್ಬ ಉತ್ತಮ ಪ್ರೆಸೆಂಟರ್ ಆಗ್ತೀರಿ. ಅದಾಗಬೇಕನ್ನೋದೇ ನನ್ನ ಆಸೆ. ನನ್ನ ಜೊತೆ ಆನ್ಲೈನ್ ಕ್ಲಾಸ್ನಲ್ಲಿ ಇರೋರು ಒಂದು 3 ಮೆಸೇಜ್ ಮಾಡಿದ್ದಾರೆ. 3 ಸಕಾರಗಳು ಹೇಳಿದ್ರಲ್ಲ ಸರ್, ಸಭೆ, ಸಭಿಕರು, ಸಭಾಂಗಣ, ಅದಿಷ್ಟ ಆಯ್ತು ಅಂತ. ಇನ್ನೊಬ್ರು ಶೇಖಣ ಅನ್ನೋರು ಒಳ್ಳೆಯ ವಿಚಾರ, ಮಾರ್ಗದರ್ಶನದ ಹಾದಿ, ಥ್ಯಾಂಕ್ ಯು ಅಂತ ಹೇಳಿದಿರಿ. ಎಕ್ಸಲೆಂಟ್ ಸರ್ ಅಂತ ಅನಂತ ಕೃಷ್ಣ ಮೋಹನ್ ಹೇಳಿದಿರಿ. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್. ದೆನ್ ಸುಷ್ಮಾ ಗುಡ್ ಸಾರ್ ಅಂತ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಫೀಡ್ಬ್ಯಾಕ್ ಅದಕ್ಕೋಸ್ಕರ ಬೇಕಾಗ್ತಾರಂತೆ. ನೀವು ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ನಾನೆಲ್ಲ ಕಾಮೆಂಟ್ ಓದ್ತಾ ಇರ್ತೀನಿ. ಇದು ಬೆಸ್ಟ್ ಕಾಮೆಂಟ್ಗೆ ಪ್ರೈಸು ಕೊಡ್ತೀನಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ಬಾಯ್ ಬಾಯ್.